So guys, next problem based on weighted average method. So with adjustments, last problem ಅಲ್ಲಿ ನಿಮಗೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಿಲ್ಲ. ಸೊ ಡೈರೆಕ್ಟಾಗಿ ಸ್ಟೆಪ್ 1 ವೇಟೆಡ್ ಆವರೇಜ್ ಮಾಡಿದ್ರಿ, ಸ್ಟೆಪ್ 2 ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿದ್ರಿ. ಬಟ್ ಇದರಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ನೋಡೋಣ. ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾನೆ, ಕುಮಾರ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಪ್ರಪೋಸ್ ಟು ಪರ್ಚೇಸ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆನಂದ್. For the purpose of goodwill of the business was agreed to be valued at 3 years purchase. The number of years of purchase is to 3 years. Of the weighted average profits of the past 4 years, the appropriate weights to be used are, weights ಕೊಟ್ಟಿದ್ದಾನೆ ಇಲ್ಲಿ. 2011 1 ಇದೆ weight, 2012 2 ಇದೆ, 2013 3 ಇದೆ, 2014 4 ಇದೆ. Okay, these are the weights. The profits for these years, so profits ಏನೇನು ಕೊಟ್ಟಿದ್ದಾನೆ, 11 12 13 14 49,000, 1,10,000, 1,20,000 ಮತ್ತು 1,44,240. ಸೊ ದೀಸ್ ಆರ್ ದಿ ಪ್ರಾಫಿಟ್ಸ್. ಸೊ ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅಡ್ಜಸ್ಟ್ಮೆಂಟ್ಸ್ ಇದಕ್ಕೆ, ಫಸ್ಟ್ ಒನ್, ಆನ್ ಸ್ಕ್ರೂಟಿನಿ ಆಫ್ ದಿ ಅಕೌಂಟ್ಸ್ ದ ಫಾಲೋಯಿಂಗ್ ಮ್ಯಾಟರ್ಸ್ ವರ್ ರಿವೀಲ್ಡ್. ಫಸ್ಟ್ ಏನಿದೆ, ಆನ್ 1/1/2013 ಎ ಸಮ್ ಆಫ್ ₹4,000 ಸ್ಪೆಂಟ್ ಆನ್ routine repairs to machinery was wrongly debited to machinery. ರೂಟೀನ್ ರಿಪೇರ್ಸ್ ಅಂತಂದರೆ ಇದು ರೆಗ್ಯುಲರ್ ಎಕ್ಸ್ಪೆನ್ಸಸ್, ಅಂದರೆ ಡೈಲಿ ಎಕ್ಸ್ಪೆನ್ಸಸ್ ಇದು, ಅರ್ಥ ಆಯ್ತಾ? ಸೊ ಡೈಲಿ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ರೂಟೀನ್ ರಿಪೇರ್ಸ್ ಅಂತ ಒಂದಂದ್ರೂ ಒಂದೇ. ಸೊ ರೂಟೀನ್ ರಿಪೇರ್ಸ್ ಈಸ್ ನಥಿಂಗ್ ಬಟ್ ವಾಟ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅರ್ಥ ಆಯ್ತಾ? ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನಾನು ನಿಮಗೆ ಕಳಿಸಿರೋ ಅಡ್ಜಸ್ಟ್ಮೆಂಟಲ್ಲಿ ಡಿಡಕ್ಟ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದೆ, ಹೌದಲ್ವಾ? ಸೊ ರೂಟೀನ್ ರಿಪೇರ್ಸ್ ಈಸ್ ಡಿಡಕ್ಟೆಡ್. ಎಷ್ಟಿದೆ ಅದು, 4,000. ಯಾವ ಇಯರ್ದು, 2013. ಸೊ 4,000 ಈಸ್ ಡಿಡಕ್ಟೆಡ್ ಫ್ರಮ್ 2013 ಪ್ರಾಫಿಟ್. ಸೊ 1,20,000 ಏನಿದೆ ಅದರಲ್ಲಿ 4,000 ಮೈನಸ್ ಮಾಡಿ. ಸೊ ಈ 4,000ನ ಮೈನಸ್ ಮಾಡಬೇಕು, ಗೊತ್ತಾಯ್ತಾ? 4,000. ನೆಕ್ಸ್ಟ್ ಇನ್ನೊಂದೇನಿತ್ತು ಇದರಲ್ಲಿ, ಡಿಪ್ರಿಸಿಯೇಷನ್ ಆನ್ ದಿ ಸೇಮ್ ವಾಸ್ ಆಲ್ಸೋ ಪ್ರೊವೈಡೆಡ್ 10%. ಡಿಪ್ರಿಸಿಯೇಷನ್ 10% ಹೇಳ್ತಾ ಇದ್ದಾನೆ, ಆದರೆ ಯಾವ ಅಮೌಂಟ್ ಮೇಲೆ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ ಆನ್ ದಿ ಸೇಮ್ ಅಂತೆ, ಅಂದರೆ ಆನ್ ದಿ ಸೇಮ್ ಅಂದರೆ ಅರ್ಥ ಏನು, ಆನ್ 4,000, 10% ಆನ್ 4,000. ಎಷ್ಟು, 10% ಆನ್ 4,000 400. ಸೊ ಫಸ್ಟ್ ಏನು ಮಾಡ್ತೀರಾ, -4,000 ಮಾಡಿ, ಆಮೇಲೆ 10% ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ 4,000 ಮೇಲೆ ಎಷ್ಟು ಬರುತ್ತೆ, 400 ಬರುತ್ತೆ. ಅದನ್ನು ಆ್ಯಡ್ ಮಾಡ್ಕೋಬೇಕು. ಯೂಶ್ವಲಿ ಡಿಪ್ರಿಸಿಯೇಷನ್ನ ನಾವು ಮೈನಸ್ ಮಾಡ್ತೇವೆ, ಆದರೆ ಇಲ್ಲೇನು ಮಾಡಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಈ 4,000 ರೂಟೀನ್ ರಿಪೇರ್ಸ್ ಏನಿದೆ ಅಲ್ವಾ, ಈ 4,000 ರಿಪೇರ್ಸ್ ನಾವು ಮಷಿನರಿ ಅಕೌಂಟ್ಗೆ ಮೈನಸ್ ಮಾಡಿದ್ದ, ಹಾಗಾಗಿ ಡಿಪ್ರಿಸಿಯೇಷನ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಯಾಕೆ ಅಂದರೆ ನಿಮಗೆ ಇನ್ ಡೀಟೇಲಾಗಿ ಹೇಳಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವನೇನು ಹೇಳಿದ್ದೇನೆ, ಫಾರ್ ಎಕ್ಸಾಂಪಲ್ ಒಂದು ಅಮೌಂಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಮಷಿನರಿ ವ್ಯಾಲ್ಯೂ 1 lakh ಇರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಅವಾಗ ಏನು ಮಾಡಿದ ಅವನು, ರಿಪೇರ್ಸ್ನ ಮೈನಸ್ ಮಾಡಿದ್ದ, ಹೌದಾ? ಏನು ಹೇಳಿದ್ದಾನೆ ಇಲ್ಲೂ, ಡೆಬಿಟೆಡ್ ಅಂತ ಹೇಳಿದ್ದಾನೆ, ಹೌದಾ? ಎಷ್ಟು, 4,000 ಮೈನಸ್ ಮಾಡಿರ್ತಾನೆ. ಅವಾಗ ಎಷ್ಟಾಯಿತು, 1 lakh - 4,000 96,000 ಆಯಿತು ವ್ಯಾಲ್ಯೂ. ಇದ್ರ ಜೊತೆಗೆ ಏನು ಮಾಡಿದ್ನ ಅವನು, ಡಿಪ್ರಿಸಿಯೇಷನ್ ಕೂಡ ತೆಗ್ದಿದಂತೆ, ಹೌದಾ? ಡಿಪ್ರಿಸಿಯೇಷನ್ ಆನ್ ದಿ ಸೇಮ್ ವಾಸ್ ಆಲ್ಸೋ ಪ್ರೊವೈಡೆಡ್ 10%, ಅಂದರೆ 4,000 ಮೇಲೆ 10% ಕೂಡ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ದ. ಎಷ್ಟಾಗುತ್ತೆ, 10% ಆನ್ 4,000 400 ಆಗುತ್ತೆ. 96,000 - 400 95,600, ಹೌದಲ್ವಾ? ಅಂದರೆ ಅವನು ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ದ, ಆದರೆ ಇದು ರಾಂಗು. ಯಾಕೆ, ದಿಸ್ ಈಸ್ ನಾಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ 4,000 ಇದೆ ಅಲ್ವಾ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ. ಸೊ ಹಾಗಾಗಿ ಅದನ್ನು ಮೈನಸ್ ಮಾಡಬಾರ್ದು, ಯಾವುದರಲ್ಲಿ, ಮಷಿನರಿಯಲ್ಲಿ, ಹೌದಾ? ಸೊ ಏನು ಮಾಡಬೇಕು, ರೂಟೀನ್ ರಿಪೇರ್ಸ್ ಈಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೊ ದಟ್ಸ್ ವೈ ದಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಪ್ರಾಫಿಟ್, ಹೌದಾ? ಸೊ ಪ್ರಾಫಿಟಲ್ಲಿ ಮೈನಸ್ ಮಾಡ್ಕೋಬೇಕು. ಸೊ ಹಾಗಾಗಿರೋದ್ರಿಂದ ಈ 4,000ನ 2013 ಪ್ರಾಫಿಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಸಾರಿ, ಲೆಸ್ ಮಾಡ್ಕೊಳ್ಳಿ ಅದನ್ನು. ಎಷ್ಟಿತ್ತು 2013 ಪ್ರಾಫಿಟ್ಟು, 1,20,000 ಲೆಸ್ routine repairs ಎಷ್ಟು
4000, 1,16,000, 20 - 4 16 ತಾನೆ, 1,16,000 ಆಯಿತು. ಹಾಗಾದರೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಏನಿದೆ ಇಲ್ಲಿ, ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂದ್ಕೊಂಡು ಮೈನಸ್ ಮಾಡಿದ್ದು ನಾನು, ಹೌದಲ್ವಾ? ಮೈನಸ್ ಮಾಡಿದ್ದೆ ತಾನೆ 400, ಇದು ಮೈನಸ್ ಮಾಡಿದ್ದ. ಬಟ್ ಇಲ್ಲಿ ನಮಗೆ ಗೊತ್ತಾಗಿರೋದೇನು, ಇಟ್ ಈಸ್ ನಾಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇಟ್ ಈಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ಇಲ್ಲಿ ಏನು ಅವ್ನು ಮೈನಸ್ ಮಾಡಿದ ಡಿಪ್ರಿಸಿಯೇಷನ್ನು, ಆ ಡಿಪ್ರಿಸಿಯೇಷನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಅವಾಗ ನಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಡಿಪ್ರಿಸಿಯೇಷನ್ 400, ಹೌದಲ್ವಾ? 10% ಆನ್ 4000 ಎಷ್ಟಾಗುತ್ತೆ, 1,16,400. ಸೊ ನಮಗೆ ಒರಿಜಿನಲ್ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಡಿಪ್ರಿಸಿಯೇಷನ್ ಅವ್ನು ಏನು ಮೈನಸ್ ಮಾಡಿದ್ನೋ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಆವಾಗ ಒರಿಜಿನಲ್ ಪ್ರಾಫಿಟ್ ಬರುತ್ತೆ. ಸೊ ದಿಸ್ ಈಸ್ ಫಸ್ಟ್ ಅಡ್ಜಸ್ಟ್ಮೆಂಟ್. ಇದು ಯಾವುದು ಹೇಳ್ತಾ ಇದ್ದೇನೆ, ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದೇನೆ. ಸೊ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಅಂದರೆ ಏನು, ಆ ಅಮೌಂಟ್ ಏನಿದೆ ನೆಕ್ಸ್ಟ್ ಇಯರಲ್ಲೂ ಕೂಡ ಆ್ಯಡ್ ಮಾಡಬೇಕು, ಅದು ಹೇಳ್ತೀನಿ ಪ್ರಾಬ್ಲಮ್ ಮಾಡಬೇಕಾದಾಗ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾನೆ, ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದಿ ಇಯರ್ 2012 ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ 6,000. ಸೊ ಕ್ಲೋಸಿಂಗ್ ಸ್ಟಾಕ್ 2012 ಅಂಡರ್ ವ್ಯಾಲ್ಯೂ ಆಗಿದೆ. ಎಷ್ಟು, 6,000. ಅಂಡರ್ ವ್ಯಾಲ್ಯೂ ತೋರಿಸಿದ್ದಾರೆ ಅಂದರೆ ಅರ್ಥ ಏನು, ವ್ಯಾಲ್ಯೂ ಕಡಿಮೆ ತೋರಿಸಿದ್ದಾರೆ, ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಕಡಿಮೆ ತೋರಿಸಿದ್ದಾರೆ ಅಂತೆ. ಹೌದಾ? ಎಷ್ಟು ಕಡಿಮೆ ತೋರಿಸಿದ್ದಾರೆ, 6,000 ಕಡಿಮೆ ತೋರಿಸಿದ್ದಾರೆ. ಸೊ ನಮಗೆ ಈಗ ಆ್ಯಕ್ಚುಯಲ್ ವ್ಯಾಲ್ಯೂ ಬರಬೇಕು ಅಂದರೆ ಆ 6,000ನ ಆ್ಯಡ್ ಮಾಡ್ಕೋಬೇಕು. ಯಾವ ಇಯರ್ ಪ್ರಾಫಿಟ್ಗೆ, 2012ಗೆ. 2012 1,10,000ಗೆ ಪ್ಲಸ್ 6,000 ಮಾಡ್ಕೊಂಡ್ರೆ ನಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಯಿತಾ? ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, to cover the management expenses an annual charge of ₹5,000 should be made for the purpose of goodwill valuation. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂದರೂ ಒಂದೇ, ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂದರೂ ಒಂದೇ. ಸೊ ಅಡ್ಜಸ್ಟ್ಮೆಂಟೆಲ್ಲ ನಿಮಗೆ ಕಳಿಸಿದ್ದೀನಿ. ಮ್ಯಾನೇಜ್ಮೆಂಟ್ ಕಾಸ್ಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದಿ ಪ್ರಾಫಿಟ್. ಎಷ್ಟು, 5,000. ಯಾವ ಇಯರ್ಗೆ ಇದು ಮೆನ್ಷನ್ ಮಾಡಿದ್ದಾನ, ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಅಂದರೆ ಅರ್ಥ ಏನು, ಪ್ರತಿ ಇಯರ್ಗೂ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಹೇಳಿದೆ ನೋಡಿ, ಆ್ಯನ್ಯುವಲ್ ಚಾರ್ಜ್ ಅಂತೇಳಿ. ಅಂದರೆ ಏನು, ಎವ್ರಿ ಇಯರ್ 5,000 ಶುಡ್ ಬಿ ಡಿಡಕ್ಟೆಡ್. ಇಲ್ಲಿ ಪ್ರತಿ ವರ್ಷವೂ ಮೈನಸ್ ಮಾಡಿ, -5,000 -5,000 -5,000 -5,000. ಅಂಡರ್ಸ್ಟುಡ್? ಸೊ ಈಗ ಪ್ರಾಬ್ಲಮ್ ಮಾಡೋದು. ಫಸ್ಟ್ ಏನು ಮಾಡ್ತೀರಾ, ಅದರಲ್ಲಿ ಸ್ಟೆಪ್ 1 ವೆಟೆಡ್ ಆವ್ರೇಜ್ ಕ್ಯಾಲ್ಕುಲೇಷನ್, ವೆಟೆಡ್ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್. ಸ್ಟೆಪ್ 2 ಗುಡ್ವಿಲ್ ಕ್ಯಾಲ್ಕುಲೇಷನ್. ಬಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರೋದ್ರಿಂದ ವೆಯ್ಟೆಡ್ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಒಂದು ಕ್ಯಾಲ್ಕುಲೇಷನ್ ಮಾಡೋದಿದೆ. ಏನದು, ಅಡ್ಜಸ್ಟೆಡ್ ಪ್ರಾಫಿಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊಲ್ಯೂಷನ್, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಡ್ಜಸ್ಟೆಡ್ ಪ್ರಾಫಿಟ್ಟು, ಫಸ್ಟು ಇಯರ್ಸ್ ತೊಗೊಳ್ಳಿ, ಆಮೇಲೆ ಪ್ರಾಫಿಟ್ಸ್ ತೊಗೊಳ್ಳಿ. ರೆಸ್ಪೆಕ್ಟಿವ್ ಇಯರ್ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ತೊಗೊಳ್ಳಿ. ಸೊ ಇಯರ್ಸ್ ಏನೇನು ಕೊಟ್ಟಿದ್ದಾನೆ ಇದರಲ್ಲಿ, 2011 12 13 14. 2011 2012 2013 ಆ್ಯಂಡ್ 2014 4 ಇಯರ್ಸ್ ಕೊಟ್ಟಿದ್ದಾನೆ. ಅದಕ್ಕೆ 4 ಇಯರ್ಸ್ ಪ್ರಾಫಿಟ್ಸ್ ಏನೇನಿದೆ, 49,000, 1,10,000, ಇದು 1,20,000, ಲಾಸ್ಟ್ ಒನ್ 1,44,240. ಸೊ ದೀಸ್ ಆರ್ ದಿ ನೆಟ್ ಪ್ರಾಫಿಟ್ಸ್. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, 4,000 ರುಟೀನ್ ರಿಪೇರ್ಸ್. ರುಟೀನ್ ರಿಪೇರ್ಸ್ ಅಂದರೆ ಏನದು, ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಯಾವ ಇಯರ್ದು, 2013 ಅಲ್ವಾ? ಸೊ ಅದಕ್ಕೆ ಮಾತ್ರ ಮೈನಸ್ ಮಾಡಿ. ಹಾಗಾದರೆ ರಿಮೈನಿಂಗ್ ಇಯರ್ಸು ಯಾವುದೇ ಎಂಟ್ರಿ ಬರಲ್ಲ. ಹೌದಾ? ಇದ್ರ ಜೊತೆಗೆ ಮತ್ತೇನು ಹೇಳಿದ್ದಾನೆ ಅವನು, ಡಿಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾನೆ. ಆದರೆ ಡಿಪ್ರಿಸಿಯೇಷನ್ ಆ್ಯಡ್ ಮಾಡ್ಕೋಬೇಕು. ಸೊ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡೋಣ. ಫಸ್ಟ್ ಎಂಟ್ರಿ ಬರ್ಕೊಂಬಿಡಿ, 49,000, 1,10,000, ಇಲ್ಲಿ 1,20,000
ಮೈನಸ್ 4000, 1,16,000. ಇದು ಆ್ಯಸ್ ಇಟ್ ಈಸ್ 1,44,240. ನೆಕ್ಸ್ಟ್ ಈಸ್ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲೇ ಡಿಪ್ರಿಸಿಯೇಷನ್ ಇದೆ. ಡಿಪ್ರಿಸಿಯೇಷನ್ ಅಟ್ 10%. ಯಾವ ಅಮೌಂಟ್ ಮೇಲೆ? ಆನ್ 4,000 ಮೇಲೆ. ಎಷ್ಟಾಗುತ್ತೆ? ಅದು 400 ಆಗುತ್ತೆ. ಅಗೈನ್ 49,000, 1,10,000. ಸೊ ಆ್ಯಡ್ ಅಲ್ವಾ? 1,16,400. ನೆಕ್ಸ್ಟ್ 1,44,240. ಓವರ್. ನೆಕ್ಸ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯಿತು. ಆದರೆ ಅದರಲ್ಲಿ ಇನ್ನೂ ಒಂದು ಎಂಟ್ರಿ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಯಿತು 4,000, ಡಿಪ್ರಿಸಿಯೇಷನ್ ಕೂಡ ಆಯಿತು 400. ಯಾವುದ್ರ ಮೇಲೆ? 4,000 ಮೇಲೆ. ಇನ್ನೂ ಒಂದು ಏನು ಅಡ್ಜಸ್ಟ್ಮೆಂಟ್ ಅಂದರೆ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಮೆನ್ಷನ್ ಮಾಡಿದ್ದಾನೆ ಅವನು. ಅಂದರೆ ಅರ್ಥ ಏನು? ನೆಕ್ಸ್ಟ್ ಇಯರ್ ಕೂಡ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ತೊಗೋಬೇಕು. ಅಂದರೆ ಯಾವ ಥರ ತೊಗೋತೀವ? ಆ್ಯಡ್ ಡಿಪ್ರಿಸಿಯೇಷನ್ 10% ಆನ್ 3,600. ಎಲ್ಲಿಂದ ಬಂತು 3,600? ಇದು ಒರಿಜಿನಲ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಟೆಡ್ ಅಮೌಂಟ್. ಸೊ ದಿಸ್ ಈಸ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್. 4,000 ಮೈನಸ್ 400. ಸೊ ಬೇಕಾದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. 4,000 ಮೈನಸ್ 400 ಮಾಡಿದ್ರೆ ನಮಗೆ 3,600 ಬರುತ್ತೆ. ಇದ್ರ ಮೇಲೆ ಮತ್ತೆ ಡಿಪ್ರಿಸಿಯೇಷನ್ ಮಾಡ್ಕೋಬೇಕು. ಸೊ 10% ಆನ್ 3,600. ದಟ್ ಈಸ್ 10/100 ಇಂಟು 3,600. ಇಲ್ಲಿ 10/100 ಇಂಟು 4,000 ಮಾಡಿದ್ವಿ. ಇಲ್ಲಿ 10/100 ಇಂಟು 3,600 ಮಾಡ್ಕೋಬೇಕು. ಎಷ್ಟಾಗುತ್ತೆ? ಅದು 360 ಆಗುತ್ತೆ. ಅದು ನೆಕ್ಸ್ಟ್ ಇಯರ್ಗೆ ಆ್ಯಡ್ ಮಾಡ್ಕೋಬೇಕು, ಲಾಸ್ಟ್ ಇಯರ್ಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ಎಂಟ್ರಿ ಇಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. 49,000, 1,10,000, 1,16,400. ಇಲ್ಲಿ ಆ್ಯಡ್ ಮಾಡಿದ್ರೆ 1,44,600 ಆಗುತ್ತೆ ಬ್ಯಾಲೆನ್ಸ್ ಅಮೌಂಟು. ಅರ್ಥ ಆಯ್ತಾ? ದಿಸ್ ಈಸ್ ಓನ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಿದೆ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ₹6,000 ಫಾರ್ 2012 ಈ ಇಯರ್ಗೆ. ಸೊ ಅಂಡರ್ ವ್ಯಾಲ್ಯೂ ಇದೆ ಅಂತಂದ್ರೆ ಅರ್ಥ ಏನು? ಕಡಿಮೆ ವ್ಯಾಲ್ಯೂ ತೋರಿಸಿದ್ದಾನೆ. ಸೊ ಕಡಿಮೆ ತೋರಿಸಿದರೆ ನಾವು ಅದನ್ನು ಆ್ಯಡ್ ಮಾಡಿ ಒರಿಜಿನಲ್ ವ್ಯಾಲ್ಯೂ ಬರುತ್ತೆ, ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಆ್ಯಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಯಾವ ಇಯರ್ದು? 2012. ದಿಸ್ ಒನ್. $49,000, 1,10,000 plus 6,000, 1,16,000. Here 1,16,400 and 1,44,600. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದರದ್ದೇ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಬರುತ್ತೆ. ಏನು ಅಂದರೆ ಇಲ್ಲೇನು ನಾವು ಆ್ಯಡ್ ಮಾಡಿರ್ತೀವೋ ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ ಮಾಡಬೇಕು. ಅಂದರೆ ಲೆಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರೆದಿದ್ದೀವಿ, ಇಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಬರ್ಕೋಬೇಕು. ಏನಕ್ಕೆ ಅಂದರೆ ಸೇಮ್ ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ನೆಕ್ಸ್ಟ್ ಇಯರ್ ಪ್ರಾಫಿಟ್. ಅಂದರೆ 2013 ಪ್ರಾಫಿಟ್ಟಿಂದ ಸೇಮ್ ಅಮೌಂಟ್ನ ಡಿಡಕ್ಟ್ ಮಾಡ್ಕೋಬೇಕು. ಕಂಪಲ್ಸರಿ ಇದು ನೆನ್ಪಿಟ್ಕೊಳ್ಳಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದರೆ ಸೇಮ್ ಅಮೌಂಟ್ನ ನೆಕ್ಸ್ಟ್ ಇಯರ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ತೊಗೊಂಡು ಮೈನಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಪೋಸಿಟ್ ಉಲ್ಟಾ ತೊಗೊಳ್ಳಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದರೆ ಅದನ್ನು ಕರೆಂಟ್ ಇಯರಲ್ಲಿ ಮೈನಸ್ ಮಾಡಿ ನೆಕ್ಸ್ಟ್ ಇಯರಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ಅಂದರೆ ಸಿಂಪಲ್, ನೀವು ಕರೆಂಟ್ ಇಯರಲ್ಲಿ
ಅಡಿಷನ್ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು, ಅಂದರೆ ಆ್ಯಡ್ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ಮೈನಸ್ ಮಾಡಬೇಕು. ಕರೆಂಟ್ ಇಯರಲ್ಲಿ ಮೈನಸ್ ಮಾಡಿದರೆ ನೆಕ್ಸ್ಟ್ ಇಯರಲ್ಲಿ ಆ್ಯಡ್ ಮಾಡಬೇಕು. ದಿಸ್ ಈಸ್ ಕಂಪಲ್ಸರಿ. ಓಕೆ, 49,000 as it is, 1,16,000 as it is, 1,16,000 plus 6,000, this is 412, sorry minus ಅಲ್ವಾ, ಸೊ 1,10,000 ಆಗುತ್ತೆ. 1,10,400 ಎಸ್ ಮಾಡಿದ್ದೀವಿ. ನೆಕ್ಸ್ಟ್ 1,44,600. ಓಕೆ, ಅಪೋಸಿಟ್ ಎಂಟ್ರಿ ಮಾಡ್ಕೋಬೇಕು ಯಾವಾಗಲೂ. ಒಂದು ಎಂಟ್ರಿ ಕೊಟ್ಟಿದ್ದಾನಂದರೆ ಬರೆದ್ಮೇಲೆ ಅದಕ್ಕೆ ನೆಕ್ಸ್ಟ್ ಎಂಟ್ರಿ ಅಪೋಸಿಟ್ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಆರ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಲಾಸ್ಟ್ ಅಡ್ಜಸ್ಟ್ಮೆಂಟ್. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಏನು ಹೇಳಿದ್ದಾನೆ, ಆ್ಯನ್ಯುವಲಿ 5,000, ಅಂದರೆ ಪ್ರತಿ ವರ್ಷವೂ 5,000 ಮೈನಸ್ ಮಾಡಿ, ಲೆಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಎವ್ರಿ ಇಯರ್ 5,000 ಮೈನಸ್ ಮಾಡಬೇಕು. $49,000 minus 5, 44,000. 1,16,000 minus 5, 1,11,000. 1,10,400 minus 5, 1,05,400. 1,44,000 minus 5,000, 1,39,600. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಆದವಾ? 4 ಅಡ್ಜಸ್ಟ್ಮೆಂಟ್ಸ್ ಆಯಿತು ತಾನೆ. ಅಂದರೆ ನೋಡಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು, ಡಿಪ್ರಿಸಿಯೇಷನ್ ಎರಡು ಅಮೌಂಟು. ದಿಸ್ ಈಸ್ ಒನ್ ಅಡ್ಜಸ್ಟ್ಮೆಂಟ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ದಿಸ್ ಈಸ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಸ್ಟ್, ದಿಸ್ ಒನ್ ಈಸ್ ಥರ್ಡ್ ಅಡ್ಜಸ್ಟ್ಮೆಂಟ್. 3 ಕಂಪ್ಲೀಟ್ ಆಯಿತಾ? ಲಾಸ್ಟಿಗೇನು ಬ್ಯಾಲೆನ್ಸ್ ಅಮೌಂಟ್ ಬಂದಿದೆ ಇದನ್ನು ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ತಗೋಬೇಕು. ಅಡ್ಜಸ್ಟೆಡ್ ಪ್ರಾಫಿಟ್. ಈಗೇನು ಮಾಡ್ತೀರಾ, ಈ ಅಡ್ಜಸ್ಟೆಡ್ ಪ್ರಾಫಿಟ್ಗೆ ವೆಯ್ಟ್ಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ನಿಮಗೆ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಮಾಡಿದ್ರಲ್ವ, ಪ್ರಾಫಿಟ್ಸ್ನ ವೆಯ್ಟ್ಸ್ಗೆ ಮಲ್ಟಿಪ್ಲೈ ಯಾವ ಥರ ಮಾಡಿದ್ರು ಅದೇ ಥರ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಯರ್ 2000 ಎಷ್ಟಿದೆ, 9, 11, 2011, 2012, 13, 14 ಪ್ರಾಫಿಟ್ಸ್. ಸೊ ಇಲ್ಲಿ ಪ್ರಾಫಿಟ್ಸ್ ಯಾವ ತೊಗೋತೀರಾ, ಅಡ್ಜಸ್ಟ್ ಪ್ರಾಫಿಟ್ ತೊಗೋಬೇಕು. 44,000, 1,11,000, 1,05,400 ಆ್ಯಂಡ್ 1,39,600 ಈ ಪ್ರಾಫಿಟ್ಸ್ ತೊಗೋಬೇಕು. $44,000, 1,11,000, 1,05,400 and 1,39,600. Next weights 1, 2, 3, 4. ಆಮೇಲೆ ಏನು, ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಹೆಂಗೆ, ಮಲ್ಟಿಪ್ಲೈ ಪ್ರಾಫಿಟ್ಸ್ ವಿತ್ weights. 44,000 into 1, 44,000. 1,11,000 into 2, 2,22,000, right? Next 1,05,400 into 3 ಬರುತ್ತೆ. $3,16,200, right? Next 1,39,600 into 4, 00, 24, 8, 55 and 5.
ರೈಟ್. 5,58,400 ಬರುತ್ತೆ. ಈಗ ಟೋಟಲ್ ಮಾಡಿ. ಡಬಲ್ 0 4 + 2 6 8 + 2 10 16 + 4 20 7 + 3 10 + 4 11 ಸೊ 11,40,600 ಇದು ಟೋಟಲ್ ಪ್ರಾಡಕ್ಟ್. ಇನ್ನೇನು ಬೇಕು ನಮಗೆ? ಟೋಟಲ್ ವೆಯ್ಟ್ಸ್ ಬೇಕು. ಎಷ್ಟಾಗುತ್ತೆ ಟೋಟಲ್ ವೆಯ್ಟ್ಸ್? 4 + 3 7 + 3 10 ಇದು ಟೋಟಲ್ ವೆಯ್ಟ್ ಆಗುತ್ತೆ. ಸೊ ನಾವು ಸ್ಟೆಪ್ 1 ಇದು weighted average profit equals to total product divided by total weights. Total product is 11,40,600 divided by total weight is 10. ಎಷ್ಟಾಗುತ್ತೆ? 1,14,060 rupees. This is weighted average profit. Next step 2 goodwill, that is weighted average profit into number of years of purchase. Weighted average profit value is 1,14,060 into number of years of purchase ಎಷ್ಟಿದೆ ಕ್ವೆಶ್ಚನಲ್ಲಿ? 3 years ಕೊಟ್ಟಿದ್ದಾನೆ, ಹೌದಾ? 3 years. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ವ್ಯಾಲ್ಯೂ? 3,42,180. This is value of goodwill. Under weighted average profit method. When there are adjustments, ಹೌದಾ? ಸೊ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು? ಫಸ್ಟು ಅಡ್ಜಸ್ಟ್ಮೆಂಟ್ಸ್ ಎಂಟ್ರಿ ಮಾಡ್ಕೊಳ್ಳಿ, ಪ್ರಾಫಿಟ್ಸ್ ತೊಗೊಂಡು, ಇಯರ್ಸ್ ಆ್ಯಂಡ್ ಪ್ರಾಫಿಟ್ಸ್ ತೊಗೊಂಡು ಅಡ್ಜಸ್ಟ್ಮೆಂಟ್ಸ್ ಆದಮೇಲೆ ಲಾಸ್ಟಲ್ಲಿ ಬರೋದು ಆ್ಯಾವ್ರೇಜ್ ಪ್ರಾಫಿಟ್. ಆ್ಯಾವ್ರೇಜ್ ಪ್ರಾಫಿಟ್ ಏನು ಮಾಡ್ತೀರಾ? ಅದಕ್ಕೆ ವೆಯ್ಟ್ಸ್ ಮಲ್ಟಿಪ್ಲೈ ಮಾಡಿಕೊಂಡು ವೆಯ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮಾಡಿ ಅಟ್ ಲಾಸ್ಟು ಗುಡ್ವಿಲ್ ಕ್ಯಾಲ್ಕುಲೇಷನ್. ಡೌಟ್ ಇದ್ದರೆ ಕ್ವೆಶನ್ ಕೇಳಿ ವಾಟ್ಸಪ್ನಲ್ಲಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಮಾಡಿಸೋಣ.